ಬಿಜೆಪಿಯೇತರ ರಾಜ್ಯಗಳಲ್ಲಿ ಗವರ್ನರ್ ಗಧಾ ಪ್ರಹಾರ ಆರೋಪ. ಗವರ್ನರ್ ಅವರಿಂದ ರಾಜ್ಯ ಸರ್ಕಾರಕ್ಕೆ ಕಿರಿಕಿರಿ ಆಗ್ತಾ ಇದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ತಮಿಳುನಾಡು ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಗೆಲುವಾಗಿದೆ. ಸರ್ಕಾರ ಕಳುಹಿಸಿದ ಬಿಲ್ಗಳನ್ನ ತಡೆಯುತ್ತಲೇ ಇದ್ರು ಅಲ್ಲಿನ ರಾಜ್ಯಪಾಲರು. ಇತ್ತ ಕರ್ನಾಟಕದಲ್ಲೂ ಕೂಡ ಇದೇ ರೀತಿಯಾದಂಥ ಒಂದು ಸಂದರ್ಭ ಇದೆ. ಮೈಕ್ರೋ ಫೈನಾನ್ಸ್ ಬಿಲ್ ವಿಚಾರದಲ್ಲೂ ಗೆಹ್ಲೋಟ್ ಅವರು ವಿರೋಧವನ್ನ ಮಾಡಿದ್ರು. ಬಿಜೆಪಿಯೇತರ ರಾಜ್ಯಗಳಲ್ಲಿ ಗವರ್ನರ್ ಗಧಾ ಪ್ರಹಾರ ಮಾಡ್ತಾ ಇರುವ ಆರೋಪ. ಗವರ್ನರ್ ಅವರಿಂದ ರಾಜ್ಯ ಸರ್ಕಾರಕ್ಕೆ ಕಿರಿಕಿರಿ ಆಗ್ತಾ ಇದೆ ಅನ್ನೋ ಆರೋಪ ಇದೆ. ಕರ್ನಾಟಕ, ತೆಲಂಗಾಣ, ಒರಿಸ್ಸಾ, ತಮಿಳುನಾಡುಗಳಲ್ಲಿ ಸದಾ ಫೈಟ್ ಇದ್ದೇ ಇದೆ. ಗವರ್ನರ್ ವರ್ಸಸ್ ಸರ್ಕಾರ. ತಮಿಳುನಾಡು ಸರ್ಕಾರಕ್ಕೆ ಈಗ ಸುಪ್ರೀಂ ಕೋರ್ಟ್ನಲ್ಲಿ ಗೆಲುವು ಸಿಕ್ಕಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಗವರ್ನರ್ ವರ್ಸಸ್ ಗವರ್ನಮೆಂಟ್ ಪಾಲಿಟಿಕ್ಸ್ಗೆ ಸುಪ್ರೀಂ ಕೋರ್ಟ್ ತೆರೆ. ಇತ್ತ ಕರ್ನಾಟಕದಲ್ಲಿ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ಇದೆ. ಮೈಕ್ರೋ ಫೈನಾನ್ಸ್ ಬಿಲ್ ವಿಚಾರದಲ್ಲಿ ಗೆಹ್ಲೋಟ್ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಬಿಜೆಪಿಯೇತರ ರಾಜ್ಯಗಳಲ್ಲಿ ಗವರ್ನರ್ ಗದಾ ಪ್ರಹಾರ ಮಾಡ್ತಾ ಇದ್ದಾರೆ. ಗವರ್ನರ್ ಅವರು ಸರ್ಕಾರಕ್ಕೆ ಕಿರಿಕಿರಿ ಮಾಡ್ತಾ ಇದ್ದಾರೆ ಅನ್ನೋ ನಿಟ್ಟಿನಲ್ಲಿ ಅಲ್ಲಿನ ಸರ್ಕಾರಗಳು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ವು. ಅದೇ ರೀತಿಯಾಗಿ ತಮಿಳುನಾಡು ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಹೋಗಿತ್ತು. ಈಗ ತಮಿಳುನಾಡು ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಗೆಲುವು ಸಿಕ್ಕಿದೆ. ಸರ್ಕಾರ ಕಳುಹಿಸಿದ ಬಿಲ್ಗಳನ್ನ ರಾಜ್ಯಪಾಲರು ತಡಿತಾನೆ ಬರ್ತಾ ಇದ್ರು. ಇದನ್ನ ವಿರೋಧಿಸಿ ತಮಿಳುನಾಡು ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಹೋಗಿತ್ತು. ಸುಪ್ರೀಂ ಕೋರ್ಟ್ ಇವತ್ತು ಬಹಳ ಸ್ಪಷ್ಟವಾಗಿ ಹೇಳಿದೆ, ಸರ್ಕಾರದ ವಿಚಾರದಲ್ಲಿ ಅನಾವಶ್ಯಕವಾಗಿ ಮೂಗು ತೋರಿಸುವ ಹಾಗಿಲ್ಲ ಅಂತ ಹೇಳಿ. ಇನ್ನು ಕರ್ನಾಟಕದಲ್ಲೂ ಕೂಡ ಹೀಗೆ ಇದೆ ಪರಿಸ್ಥಿತಿ. ಚಳಿಗಾಲದ ಅಧಿವೇಶನದಲ್ಲಿ 7 ಬಿಲ್ ವಾಪಸ್ ಕಳುಹಿಸಿದ್ರು ರಾಜ್ಯಪಾಲರು. ದಿ ಗ್ರೇಟರ್ ಬೆಂಗಳೂರು ಗವರ್ನೆನ್ಸ್ ಬಿಲ್ ಕೂಡ ವಾಪಸ್ ಕಳುಹಿಸಿದ್ರು. ಕ್ಲಾರಿಫಿಕೇಶನ್ ಕೇಳಿದ್ರು ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್. ರಾಜ್ಯಪಾಲರ ನಡೆ ವಿರುದ್ಧ ತಮಿಳುನಾಡು ಸುಪ್ರೀಂ ಕೋರ್ಟ್ ಮೊರೆ ಹೋಗಿತ್ತು. ಕೊನೆಗೆ ಸುಪ್ರೀಂ ಕೋರ್ಟ್ನಲ್ಲಿ ರಾಜ್ಯಪಾಲರಿಗೆ ಹಿನ್ನಡೆ ಆಗಿದೆ. 3 ತಿಂಗಳು ತಡೆ ಹಿಡಿಯುವ ಅಧಿಕಾರ ಅಷ್ಟೇ ಇದೆ ಅಂತ ಕೋರ್ಟ್ ಇಲ್ಲಿ ಅಭಿಪ್ರಾಯವನ್ನ ಪಟ್ಟಿರೋದು. ನಿಮಗೆ ಆ ಅಧಿಕಾರ ಇಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ. ಇದು ತಮಿಳುನಾಡಿನ ವಿಚಾರ. ಆದ್ರೆ ಕರ್ನಾಟಕದಲ್ಲೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ಇದೆ. ಮೈಕ್ರೋ ಫೈನಾನ್ಸ್ ಬಿಲ್ ವಿಚಾರದಲ್ಲೂ ಗೆಹ್ಲೋಟ್ ವಿರೋಧ ಮಾಡಿದ್ರು. ಚಳಿಗಾಲದ ಅಧಿವೇಶನದಲ್ಲೂ ಕೂಡ 7 ಬಿಲ್ ವಾಪಸ್ಸನ್ನ ಕಳುಹಿಸಿದ್ರು ಗೆಹ್ಲೋಟ್. ದಿ ಗ್ರೇಟರ್ ಬೆಂಗಳೂರು ಗವರ್ನೆನ್ಸ್ ಬಿಲ್ ಕೂಡ ವಾಪಸ್ ಕಳುಹಿಸಿದ್ರು. ದಿ ಗ್ರೇಟರ್ ಬೆಂಗಳೂರು ಗವರ್ನೆನ್ಸ್ ಬಿಲ್ ಇದಕ್ಕೂ ಕೂಡ ವಿರೋಧ ಆಗಿತ್ತು. ಕ್ಲಾರಿಫಿಕೇಶನ್ ಕೇಳಿದ್ರು ರಾಜ್ಯಪಾಲರು.